ಈಗ ನಾನು ಕನ್ನಡ ಚಿತ್ರರಂಗದ ಲೆಜೆಂಡರಿ ಪರ್ಸನ್ ಒಬ್ಬರ ಹತ್ರ ಕೂತ್ಕೊಂಡಿದ್ದೀನಿ. ಕನ್ನಡದ ಕುಳ್ಳ ಅಂತ ನಾವೆಲ್ಲ ಆ ಕಾಲದಿಂದಲೇ ಬರೀತಿದ್ದವರು ಅವರನ್ನು. ಕನ್ನಡದ ಕುಳ್ಳ ದ್ವಾರಕೀಶ್ ಅವರು. ಬಟ್ ಕುಳ್ಳ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು ನೆಲದ ಮೇಲೆ ಒಂದು 5 ಅಡಿ ಕಂಡಿರ್ಬೋದು, ಆದರೆ ನೆಲದ ಅಡಿಯಲ್ಲಿ ಅವರ ಬೇರು ಅದು 500 ಅಡಿ 1000 ಅಡಿ ಇಳಿದಿದೆ. ಅಂಥ ಒಬ್ಬ ಲೆಜೆಂಡರಿ ಪರ್ಸನ್ ದ್ವಾರಕೀಶ್ ಅವರನ್ನು ಮಾತಾಡಿಸ್ಲಿಕ್ಕಾಗಿ ನಾನಿಲ್ಲಿ ಕೂತ್ಕೊಂಡಿದ್ದೀನಿ. ಮತ್ತು ಇದು ಕಾರ್ಯಕ್ರಮದ ಹೆಸರು ಮೌನ ಮಾತಾದಾಗ. ಈವರೆಗೆ ಯಾರನ್ನು ಒಂದು ಹಂತದ ಬದುಕಿನ ನಂತರ ಯಾರನ್ನು ಹತ್ತಿರ ಬಿಟ್ಟು ಕೊಡದಂತಹ ದ್ವಾರಕೀಶ್ ಅವರು ನಮಗೆ ಅಪರೂಪದಲ್ಲಿ ಅಪರೂಪವಾಗಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮೌನವಾಗಿದ್ದ ದ್ವಾರಕೀಶ್ ಅವರು ಹೇಗೆ ಮಾತಾಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳದೆ ಈ ಸಂದರ್ಭದ ಒಂದು ಅವಕಾಶ. ದ್ವಾರಕೀಶ್ ಅವರನ್ನ ಮಾತಾಡಿಸ್ತಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಕಾಸರಗೋಡು ಅವರೇ. ಸರ್, ನಮ್ಮ ಕಾರ್ಯಕ್ರಮದ ಹೆಸರು ಮೌನ ಮಾತಾದಾಗ. ಡಾಕ್ಟರ್ ಮಾತಾಡ್ತೀನಿ ನಾನು. ಅದರಿಂದ ನಾನು ಮೌನವಾಗಿ ಯಾವಾಗಲೂ ಇಲ್ಲ. ನೀವ್ಯಾರು ಬರ್ತಾ ಇಲ್ಲ ಅದಕ್ಕೆ ಮೌನವಾಗಿ. ನೀವೆಲ್ಲ ಬರ್ತಾ ಇದ್ರೆ ಖಂಡಿತವಾಗ್ಲೂ ನಾನು ಮೌನವಾಗಿರಲ್ಲ. ಎಲ್ಲರನ್ನೂ ಮಾತಾಡ್ಸೋಕೆ ಆಸೆ ನನಗಿದ್ದೇ ಇದೆ. ಮೊದಲಿಂದಲೂ ನಿಮ್ಮಗಳ ಮಧ್ಯದಲ್ಲಿ ಬೆಳೆದವನು ನಾನು. ಅದರಿಂದ ಐ ವಿಲ್ ಮಿಸ್ ಯು. ಯಾಕೆ ಆಯ್ತು? ನೀವೆಲ್ಲ ಬರ್ತಾ ಇಲ್ಲ, ನೀವೆಲ್ಲ ಫೋನ್ ಮಾಡ್ತೀರಾ. ನೀವುಗಳೆಲ್ಲರೂ ಬಿಡ್ಬೇಕು, ಎಲ್ಲರೂ ವಿಚಾರಿಸ್ಬೇಕು ನನ್ನನ್ನು, ಎಲ್ಲರೂ ಮಾತಾಡಿಸ್ಬೇಕು, ಎಲ್ಲರೂ ಅವಾಗ ಬರಬೇಕು ಮನೆಗೆ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಎಸ್, ಹಳೆಯ ಕಷ್ಟ ಸುಖಗಳನ್ನ ಮಾತಾಡ್ಕೊಳ್ಬೇಕು. ಹೌದು, ಇವೆಲ್ಲ ಇರಬೇಕು. ಹೌದು, ಖಂಡಿತ ಖಂಡಿತ. ಅದಕ್ಕಾಗಿ ಇವತ್ತು ಬಂದಿದ್ದೀನಿ. ಖಂಡಿತ ಬಹಳ ಖುಷಿ ಆಯ್ತು ನನಗೆ. ಒಂದು ಕಾಲದಲ್ಲಿ ಇಡೀ ಇಂಡಸ್ಟ್ರಿಯನ್ನು ಆಳಿದವರು ಸರ್. ಒಂದು ಸಾಮ್ರಾಜ್ಯ ಕಟ್ಟಿದ್ರು. ಸಣ್ಣ ಸಣ್ಣ 5 ಅಡಿ ಅಲ್ಲ, ನಿಮ್ಮ ಹತ್ರ ತುಂಬ ಎತ್ತರದವರು ಸರ್. ಸಾಮ್ರಾಜ್ಯ ಕಟ್ಟಿದ್ದೇ ಅನ್ನಕ್ಕಿಂತ ಸಿನಿಮಾ ಅನ್ನೋದೇ ನಮ್ಮ ಜೀವನವಾಗಿತ್ತು. ಸಿನಿಮಾ ಬೇಕಾಗಿತ್ತು. ಸಿನಿಮಾ ಇಲ್ಲದೆ ಒಂದು ನಿಮಿಷನೂ ನಾನು ಇರ್ತಾ ಇದ್ದೆ. ಒಂದು ವರ್ಷದಲ್ಲಿ 5 ಸಿನಿಮಾಗಳನ್ನು ತೆಗೆದಿದ್ದೀನಿ. 12 ತಿಂಗಳಲ್ಲಿ 5 ಸಿನಿಮಾ. 5 ಸಿನಿಮಾಗಳನ್ನು ತೆಗೆದಿದ್ದೀನಿ. ಅದರಲ್ಲಿ ಒಂದು ಹಿಂದಿ, 2 ತಮಿಳು, ಓಕೆ, 2 ಕನ್ನಡ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? 15 ದಿವಸದಲ್ಲಿ ಒಂದು ಕನ್ನಡ ಸಿನಿಮಾ ತೆಗೆದೆ. ಸೂಪರ್ ಡೂಪರ್ ಹಿಟ್ ಆಗಿತ್ತು. ಯಾವುದು? ಹಿಂದಿನ ರಾಮಾಯಣ. 15 ದಿವಸದಲ್ಲಿ 15 ದಿವಸದಲ್ಲಿ ತೆಗೆದ ಸಿನಿಮಾ ಸೂಪರ್ ಡೂಪರ್ ಹಿಟ್. 25 ವೀಕ್ಸ್ ಎಲ್ಲವನ್ನೂ ನೋಡಿದ್ದೀನಿ. ಆಫ್ರಿಕಾದಲ್ಲಿ ಶೀಲಾ 100 ದಿವಸ ತೆಗೆದ ಶೂಟಿಂಗ್, ಹೋಗ್ಲಿಲ್ಲ. ಎಲ್ಲವೂ ನೋಡಾಯ್ತು ನಾವು. ಜೀವನದಲ್ಲಿ ಎಲ್ಲ ರೀತಿಯಾದ ವಿಷಯಗಳನ್ನು ನೋಡ್ಕೊಂಡು ಬಂದಿದ್ದೀನಿ ನಾನು. ನಿಮಗೂ ಗೊತ್ತಿದೆ ನನಗೆ. ಆಗ ನಾವು ಬರೀತೇವೆ, ಆಫ್ರಿಕಾದಲ್ಲಿ ಶೀಲಾ, ಮೈ ತುಂಬ ಸಾಲ. ಹೌದಾ? ಸಾಲ ಏನಾಗಿಲ್ಲ ನನಗೆ. ಬೇಕಾದಷ್ಟು ಮಾಡಿದ್ದೆ ನಾನು, ಬೇಕಾದಷ್ಟು ಸಂಪಾದನೆ ಮಾಡಿದ್ದೆ. ಅದರಲ್ಲಿ ಹೋಯ್ತು ಅಷ್ಟೇ. ಒಂದು ಯಾರೋ ಜೋಕ್ ಮಾಡಿ ತಮಾಷೆ ಮಾಡಿದ್ದೆ. ಅದು ನಾನು ಸ್ಪೋರ್ಟಿವ್ ಖುಷಿಗೋಸ್ಕರ ಮಾಡಿದ್ದು. ಆದರೆ ಆಫ್ರಿಕಾದಲ್ಲಿ ಶೀಲಾ ಅಂದ್ಕೊಂಡು ಹೋಗ್ಲಿಲ್ಲ. 4 ಭಾಷೆಯಲ್ಲಿ ಮಾಡಿದ್ದು ಸಿನಿಮಾ. ಪ್ಯಾನ್ ಇಂಡಿಯಾ ಆ ಕಾಲದಲ್ಲಿ ಮಾಡಿದ್ದು. ಉಳ್ಳಾ ಏಜೆಂಟ್ ಪ್ಯಾನ್ ಇಂಡಿಯಾ. ನಿಮ್ಗೆ ಆಫ್ರಿಕಾದಲ್ಲಿ ಶೀಲಾ ಏನು ಪ್ಯಾನ್ ಇಂಡಿಯಾ ಅಂತೀರ? ಉಳ್ಳಾ ಏಜೆಂಟ್ 000 ಬೊಂಬಾಯಿ ಮೆಟ್ರೋ ಟಾಕೀಸ್ನಲ್ಲಿ ನಂದು 80 ಅಡಿ ಕಟೌಟ್ ಹಾಕಿದ್ದು. 1971 ಮೆಟ್ರೋ ಟಾಕೀಸ್ ಅಂದರೆ ಬೊಂಬಾಯಿಯಲ್ಲಿ ದ ಬೆಸ್ಟ್ ಥಿಯೇಟರ್. ಶೋಲೆ 5 ವರ್ಷ ಓಡಿದ ಸಿನಿಮಾ. 41 ವರ್ಷ 41 ವರ್ಷ ಹಿಂದೆ ಉಳ್ಳಾ ಏಜೆಂಟ್ 000 5 ಭಾಷೆಯಲ್ಲಿ ಡಬ್ಬ. ನಾನೇ ಹೀರೋ, ನಾನು ಜೊತೆಗೆ. ಆ ಕಾಲದಲ್ಲಿ ನಮಗಿಂತ ಮೊದಲು ಮೂನಾಸ್ ಇಂಟರ್ನ್ಯಾಷನಲ್ ಅಂತ ಒಂದು ಕಂಪ್ನಿ ದೇವಸುಂದರಿ ಅಂತ ಸಿನಿಮಾ ಮಾಡಿ ಇಂಡಿಯಾದ್ಯಂತ ಎಲ್ಲ ಭಾಷೆಗಳಲ್ಲೂ ಸಿನಿಮಾ ಮಾಡಿದ್ರು. ನಮಗಿಂತ ಮೊದಲು ಯಾರು ಮಾಡಿದ್ರು? 71ಗಿಂತ ಮೊದಲು ಯಾರು ಮಾಡಿದ್ರು? ಹರಿಶ್ಚಂದ್ರ ಎಲ್ಲ ಭಾಷೆಗಳು ಆಯಿತು. ರಾಜ್ಕುಮಾರ್ ಮಾಡಿದ ಹರಿಶ್ಚಂದ್ರ, ನಾವು ಮಾಡಿದ ಹರಿಶ್ಚಂದ್ರ. ತಮಿಳಲ್ಲಾಯಿತು, ತೆಲುಗಲ್ಲಾಯಿತು, ಹಿಂದಿಲಾಯಿತು, ಎಲ್ಲ ಭಾಷೆಗಳು ಬಂದಿದೆ. ನಾನಿದ್ದೆ ನಮಗೇನು ಹೊಸ್ತೇ. ನಾವು ಖಂಡಿತವಾಗ್ಲೂ ಯಾರು 42 ವರ್ಷದ ಹಿಂದೆ ನೀವು ಅದನ್ನು ಮಾಡಿ ಸೋತಿಸಿದ್ರೆ 5 ಅಡಿ ಎತ್ತರ ಅಂತ ಹೇಳಲಿಕ್ಕಾಗುತ್ತೆ ಸರ್ ನಿಮ್ಮನ್ನ? ಅದಕ್ಕಿತ್ತು ಡಿಮ್ಯಾಂಡ್ ಇತ್ತು, ಅದಕ್ಕೊಂದು ಅಟ್ರಾಕ್ಷನ್ ಇತ್ತು.
ಬೇಕು ಅನ್ನೋದಿತ್ತು. ನಟು ಬಾಯ್ ಅಂತ ದೊಡ್ಡ ಡಿಸ್ಟ್ರಿಬ್ಯೂಟರ್, ಅವನು ಆತ ಬಂದು ತಗೊಂಡ ಆ ಸಿನಿಮಾ. ಎಲ್ಲ ಆಸೆಗಳು ಅಷ್ಟೇ. ಗಣೇಶ್ ಕಾಸರಗೋಡು ನನಗೆ ಆಸೆಗಳು, ಇದು ಮಾಡಬೇಕು ಅದು ಮಾಡಬೇಕು ಅನ್ನೋ ಆಸೆಗಳಿಂದಲೇ ಇಷ್ಟೊಂದು ಮಾಡಿಲ್ಲ ಅಷ್ಟೇ. ನಾನು ಆಸೆ ಬಿಟ್ಟು ಬೇರೆ ಏನೂ ಇಲ್ಲ ಬಿಟ್ಟಿದ್ದೀನಿ. ಸಿನಿಮಾ ಮೇಲೆ ಪ್ರೀತಿ, ಪ್ರೀತಿ, ವಿಪರೀತ ಪ್ರೀತಿ. ಬರೀ ಪ್ರೀತಿ ಆದರೆ ಸಾಲು, ವಿಪರೀತ ಪ್ರೀತಿ. ಈ ಶೂಟಿಂಗ್ ಇಲ್ಲದೆ ಮನಸ್ಸೇ ಸರಿ ಹೋಗ್ತಾಯಿಲ್ಲ ನನಗೆ. ನಡೆದ್ಬಿಡ್ಬೇಕು, ದಿನ ಬೆಳಗ್ಗೆ ಶೂಟಿಂಗ್ ಹೋಗ್ಬೇಕು, ಮಾಡ್ತಾರೆ, ಕೂತಿದ್ದೀನಿ ಇರಬೇಕು ಅಂತ. ನೀವು ಈಗ ಹೇಗೆ ವಿಶ್ರಾಂತ ಜೀವನ ಅಂತೇಳಿ ಹೇಗೆ ಖುಷಿಯಾಗಿ ಟೈಮ್ ಪಾಸ್ ಮಾಡಿ ಆರಾಮಾಗಿರ್ತೀನಿ. ಮಗ ಮಾಡ್ತಾ ಇರ್ತಾನೆ, ನಡೀತಾ ಇರುತ್ತೆ, ಮೊಮ್ಮಗಳಿದ್ದಾರೆ, ನಡೆಯುತ್ತೆ ಅಷ್ಟೇ. ನಿಮ್ಮ ದಿನಚರಿ ಸರ್ ಡೈಲಿ ಹೇಳೋದೇ ಅಂತಷ್ಟು ಅಂತ ಹೇಳ್ತೀನಿ. ದೇವರ ಒಂದು 1 ಗಂಟೆ ಟೈಮ್ ದೇವರಿಗೆ ಬಿಟ್ಟಿರ್ತೀನಿ. ರಾಘವೇಂದ್ರ ಸ್ವಾಮಿಗಳಿಗೆ ವಿಷ್ಣು ಸಹಸ್ರನಾಮ ಅದು ಇದು ಓದ್ಕೊತೀನಿ. 2 ಗಂಟೆ ಊಟ ಮಾಡ್ತೀನಿ. 2ರಿಂದ 3:30 4 ಗಂಟೆ ತನಕ ರೆಸ್ಟ್ ತೊಗೋತೀನಿ. 4:30 ಮೇಲೆ ಒಂದು ಸಾರಿ ಲೈಟಾಗಿ ವಾಕಿಂಗ್ ಹೋಗಿ ಬರ್ತೀನಿ. ಆಮೇಲೆ ಟಿ ವಿ ನೋಡ್ತಾ ಕೂತ್ಕೊತೀನಿ. ಕ್ರಿಕೆಟ್ ಮ್ಯಾಚು ದೊಡ್ಡ ಇಷ್ಟ ನನಗೆ, ಸೊ ಕ್ರಿಕೆಟ್ ಫಾಲೋ ಮಾಡ್ತೀನಿ. ನಿಮ್ಗೆ ತಿಳಿದ ಮಟ್ಟಿಗೆ ಎಲ್ಲ ಟೈಮಲ್ಲೂ ಕ್ರಿಕೆಟ್ ಇದ್ದೇ ಇದೆ. ಯಾವುದೋ ಒಂದು ಹಳೆ ಕ್ರಿಕೆಟ್ ಮ್ಯಾಚ್ ಹಾಕೊಂಡು ನೋಡ್ತಾ ಕೂತಿರ್ತೀನಿ. ಮಗ ಒಂದು ಸ್ಮಾಲ್ ಥಿಯೇಟರ್ ಕಟ್ಟಿ ಒಳಗಡೆ ನೋಡಿದ್ರಿ ನೀವು, ಆ ಥಿಯೇಟರ್ ಸಿನಿಮಾ ಆಗ್ತಾನೆ. ಆ ಸಿನಿಮಾ ಅದು ನೋಡ್ತೀನಿ ಅಷ್ಟೇ. ಮತ್ತು ಟೈಮ್ ಪಾಸ್ ಆಗ್ಬಿಡುತ್ತೆ, ಹೆಂಗೋ ಪಾಸ್ ಆಗ್ಬಿಡುತ್ತೆ, ಫಾಸ್ಟ್ ಗೋಯಿಂಗ್. ನನಗೆ ಆಶ್ಚರ್ಯ ಅಂದರೆ ಅಷ್ಟು ಬಿಸಿಯಾಗಿದ್ದು. ಈಗಂದರೆ ಇವತ್ತು ಬೆಂಗಳೂರಿನಲ್ಲಿ ಊಟ, ಮಧ್ಯಾಹ್ನ ಊಟ ಬಾಂಬೆಯಲ್ಲಿ, ಚೆನ್ನೈನಲ್ಲಿ ಇನ್ನೊಂದು ತಿಂಡಿ, ಈ ಥರ ಓಡಾಡಿದೆವು ನೀವು. ಆ ದೃಷ್ಟಿಯಿಂದ ನಾನು ಕೇಳಿದ್ದೆ. ಆದರೆ ಈಗ ಬೇಕು ಅಂತಲ್ಲ, ಅಂದರೆ ವಯಸ್ಸು ಯಾರನ್ನೂ ಕಡಿಯಲ್ಲ. ಇಟ್ಟಿಗೂ ವಯಸ್ಸನ್ನು ಫೇಸ್ ಮಾಡಬೇಕಾಗಿದ್ದೆ ಲೈಫ್. ಆ ಆ್ಯಕ್ಟಿವ್ನೆಸ್ ಇರಲ್ಲ. ಎಲ್ಲೋ ಜಾಯಿಂಟ್ ಪೇನ್ ಆಗುತ್ತೆ, ಎಲ್ಲೋ ಕಷ್ಟ ಆಗುತ್ತೆ. ಆ ಒಂದು ಹುಮ್ಮಸ್ಸು. ಆಮೇಲೆ ಇನ್ನೊಂದೇನು ಅಂದರೆ ಏನಿದೆ ಮಾಡೋದಿನ್ನು. ಈ ವಯಸ್ಸಲ್ಲಿ ಇನ್ನೇನು ಮಾಡೋದಿದೆ, ಮಾಡೋದಿಲ್ಲ ಮಾಡಿ ಎಲ್ಲೋ ಮಾಡಿದ್ದೆ. ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಳ್ಳೋದು, ಹಾಕ್ಕೊಳ್ಳೋದು ಅಷ್ಟೇ. ಫ್ಲ್ಯಾಶ್ ಬ್ಯಾಕ್ ಅದು ಬರ್ತಾ ಇರುತ್ತೆ, ಅದು ನೋಡ್ತಾ ಇರೋದು. ಬಿಡೋದು ವಾಕ್ಯ ಮಜಾ ಮಾಡಿದ್ವಿ ಅಲ್ಲಿ, ಎಂಜಾಯ್ ಯುವರ್ ಲೈಫ್. ಇದಕ್ಕಿಂತ ಇನ್ನೇನು ಬೇಕು ನಿನಗೆ? ಅದಾಗಲಿದ್ದ ಸ್ವಾಮಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಕು. ಇಷ್ಟು ಕೊಟ್ಟಲ್ಲ ನಮಗೆ, ಇಷ್ಟು ನೋಡ್ಕೊಂಡಲ್ಲ ನಮಗೆ, ಅಷ್ಟು ಸಾಕು. ನಮಗೆ ಆರೋಗ್ಯವಾಗಿ ಇಟ್ಟಿದ್ದಾನೆ. ಇದು ತುಂಬ ತಕ್ಕ ಮಟ್ಟಿಗೆ ಆರೋಗ್ಯವಾಗಿದ್ದೀನಿ, ಅದರಿಂದ ಏನು ತೊಂದರೆ ಇಲ್ಲ. ವಾಕ್ಯ ಚಿತ್ರ ಈಗಲೂ ಇದೆ, ಈಗಲೂ ಸಿನಿಮಾಗಳು ಬರ್ತಾ ಇದೆ. 50 ವರ್ಷದಿಂದ ನಡೀತಾ ಇದೆ ಸಿನಿಮಾ. 50 ನಾನು ವಾಕ್ಯ ಚಿತ್ರ ಬಂದಿದ್ದು 1969. ಎಷ್ಟು ವರ್ಷ ಆಯಿತು? 31 + 22 53 ಇಯರ್ಸ್. 53 ಇಯರ್ಸ್ ನಡೀತಾ ಇದೆ ಸಿನಿಮಾ. ಮಾಡ್ಕೊಂಡು ಬರ್ತಾ ಇದ್ದೀವಿ. ದೇವ್ಯತೆ ಇಟ್ಟಂಗೆ ಇರುವೇನೋ ಹರಿಗೆ, ನೀ ಇಟ್ಟಂಗೆ ಇರುವೇನೋ ಹರಿಗೆ. ಅವನು ಹೆಂಗೆ ಇಟ್ಟಿರ್ತಾನೆ ಹಂಗಿರೋಲ್ಲ. ಮತ್ತು ಇದೆಲ್ಲ ಆಗುತ್ತೆ ಅಂತ ನೀವು ಮೊದಲು ಯೋಚನೆ ಮಾಡಿದ್ದ? ಖಂಡಿತವಾಗಿ ವಯಸ್ಸಾದ್ಮೇಲೆ ಬರೆಸ್ತೀವಲ್ಲ, ಫೇಸ್ ಮಾಡಲೇಬೇಕು. ಯು ಕ್ಯಾನಾಟ್ ಅವಾಯ್ಡ್. ವರ್ಷ ಓಡ್ತಾ ಇರ್ತಲ್ಲ, ಬಂದಿದ್ದೆಲ್ಲ ಬಂದಿದ್ದೆ ಭೂಮಿಯಿಂದ ದಯೆಗಳು ಅಷ್ಟೇ. ಯು ಫೇಸ್ ಇಟ್. ನೀವು ಮಾಡಿದ ದೊಡ್ಡ ಎಡವಟ್ಟು ಏನು ಸರ್? ನನಗೆ ತಿಳಿದ ಮಟ್ಟಿಗೆ ಎಡವಟ್ಟುಗಳು ಏನೂ ಇಲ್ಲ. ಸಿನಿಮಾಗಳು ಮಾಡಿದ್ದೆ ಎಡವಟ್ಟುಗಳು, ರೆಸ್ಟ್ಗಳು ತಗೊಳ್ದೆ ಸುಮ್ಮನೆ ಸಿನಿಮಾಗಳು ಮಾಡ್ತಾ ಇದೆ. ಒಂದು ಸಿನಿಮಾ ಓಡೋದು, ಒಂದು ಸಿನಿಮಾ ಸುಮ್ಮನಾಗಿ ಆಗೋದು, ಅಷ್ಟೇ ಎಡವಟ್ಟು ಅಷ್ಟೇ. ನೀವೇನೇ ಹೇಳಿದ್ರು ಸಿನಿಮಾಕ್ಕೆ ಬರ್ತೀನಿ ನಾನು. ಅದೇ ನನ್ನ ಉಸಿರು. ನಾವು ಉಸಿರಾಡ್ತಾ ಇದ್ದಿದ್ದೆ ಸಿನಿಮಾ. ಹೊಸಬರ್ನಾಗ ಸಿನಿಮಾಗಳು ಮಾಡೋಕೆ ಆಸೆಗಳಿತ್ತು. ಪುಟ್ಟಣ ಒಂದು ಮಾತಾಡಿದ್ರು, ಪುಟ್ಟಣ ಕಡಿಮೆ ಬಾಕಿ ನೀನು ಗೊತ್ತಿಲ್ಲ, ಬರೀ ಹೊಸಬರ್ನ ಹಾಕೊಂಡು ಸಿನಿಮಾ ಮಾಡಿ ಅದ್ರಲ್ಲಿರೋ ಖುಷಿ ಯಾತಕ್ಕೂ ಇಲ್ಲ ಅಂತ ಪುಟ್ಟಣ್ಣ ಒಂದು ಸತಿ ನನಗೆ ರೈಲಲ್ಲಿ ಬಾಡಿಸ್ತಿ, ರೈಲಲ್ಲಿ ನನಗೂ ಪುಟ್ಟಣ್ಣಗೂ ಮಾತಾಡೋದು. ರೈಲಲ್ಲಿ ಸಿಗೋವಿನ ಮುಂದಾನ್ ಎಕ್ಸ್ಪ್ರೆಸ್ಸು ಮದ್ರಾಸು ಬೆಂಗಳೂರು, ಅವಾಗ ಹೇಳಿದ್ರು ಹೊಸಬರ್ನ ಹಾಕೊಂಡು ಸಿನಿಮಾ ಮಾಡೋದು ಆಗ್ತಿದೆ. ಸೊ ಹೊಸಬರ್ನ ಹಾಕೊಂಡು ಸಿನಿಮಾಗಳು ಮಾಡ್ತೀವಿ ನಾವು. ಅದರಲ್ಲೂ ಎಂಜಾಯ್ ಆಗಿದೆ. ಎಷ್ಟೋ ಕಲಾವಿದರನ್ನ ಪರಿಚಯ ಮಾಡೋ ಖುಷಿ ಇತ್ತು ನನಗೆ. ಅದರಲ್ಲೇ ಎಂಜಾಯ್ ಆಗಿದೆ. ಎವ್ರಿ ಮೂಮೆಂಟ್ ಐ ಎಂಜಾಯ್ಡ್ ದಿ ಲೈಫ್. ಐ ಎಂಜಾಯ್ ಇಟ್. ಫೇಲ್ಯೂರ್ ಎಂಜಾಯ್ ಮಾಡಿದೆ, ಸಕ್ಸಸ್ ಎಂಜಾಯ್ ಮಾಡಿದೆ. ಎಂಜಾಯ್ ಮಾಡ್ಬೇಕಾಗ್ತದೆ. ಬರಲಿ ಏನೀಗ ಸಿನಿಮಾ ಅನ್ನೋದೇ ಅದೇ.
ಯಾರು ಎಕ್ಸ್ಪೆಕ್ಟ್ ಮಾಡಿ ಹೇಳು ಇದ್ದೇನೆ ಒಳ್ಳೆ ನೀ ಬರೆದ ಕಾದಂಬರಿ ಅಂತ ಒಂದು ಸಿನಿಮಾ ಮಾಡಿ ಅದು ನನ್ನ ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದೆ. ಸುಮ್ಮನೆ ಮಾಡಿದೆ ಅಷ್ಟೇಕಾಗಿ ಗಣೇಶ್ ಕಾಸರಗೋಡು ಸೂಪರ್ ಡೂಪರ್ ಹಿಟ್ ಆಯಿತು. ನೀ ತಂದ ಕಾಣಿಕೆ ಅಂತ ಸಿನಿಮಾನ ನೀ ಬರೆದ ಕಾದಂಬರಿಗಿಂತ ಡಬ್ಬಲ್ ಚೆನ್ನಾಗಿ ಹಿಟ್ ಮಾಡಬೇಕು ಅಂತ ಕಷ್ಟಪಟ್ಟು ಮಾಡಿದೆ. ಡಬ್ಬ ಹೇಳಲಿಕ್ಕೆ ಆಗಲ್ಲ. ಶೋಲೆ ಅಂತ ಒಂದು ಸಿನಿಮಾ ಮಾಡಿ ನೆಕ್ಸ್ಟ್ ಶಾನಂತ ಸಿನಿಮಾ ಮಾಡೋಣ. ಶೋಲೆ ಡಬಲ್ ಹಿಟ್ ಕೊಡ್ತೀನಿ ಅಂತ he gave a statement. It was the biggest plan. It happens. ನಮ್ಮ ಕೈಗಿಲ್ಲ ಅದು. You have to face it ಅಷ್ಟೇ. ಏನಿದೆ ಬಂದಿದ್ದೆಲ್ಲ ಬರಲಪ್ಪ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನನ್ನ ಸಿನಿಮಾ ಅಂದಮೇಲೆ ಸಿನಿಮಾದಲ್ಲೇ ರಿಸ್ಕ್ ಇದ್ದೇ ಇದೆ, ಎಲ್ರಿಗೂ ಗೊತ್ತು ಸಿನಿಮಾದಲ್ಲಿ ರಿಸ್ಕ್ ಇದ್ದೇ ಇದೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೇನಾಗಲ್ಲ, ಮಾಡ್ತಾ ಹೋಗ್ಬೇಕಾಗ್ತದೆ. ಈಗ ಸಂಪರ್ಕ ಏನಾದರೂ ಇದೆಯಾ ಇಂಡಸ್ಟ್ರಿ? ನಿಮಗೆ ಸಂಪರ್ಕ ಇದೆಯಾ? ಈಗ ಇದೇ ಖಂಡಿತ ಇದೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ, ಫೋನ್ ಮಾಡಿ. ನಾನು ಏನು ಪಾರ್ಟಿ ಏನು ಮಾಡ್ತಾ ಇಲ್ಲ, ನಾನು ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. ನನಗೆ ಎಲ್ಲೂ ಹೋಗೋಕ್ಕೂ ಆಗಲ್ಲ, ಇಂಟ್ರೆಸ್ಟು ಇಲ್ಲ ನನಗೆ. ಐ ಡೋಂಟ್ ಹ್ಯಾವ್ ದಟ್ ಇಂಟ್ರೆಸ್ಟ್ ಆಫ್ ಮೀಟಿಂಗ್ ಹೋಗೋದು, ಹೊರಗಡೆ ಹೋಗೋದು ಮಾಡೋದು. ಯಾವಾಗ ನನ್ನ ಮಗ ಹೊರಗಡೆ ಕರ್ಕೊಂಡು ಅವತ್ತು ಒಂದು 2-3 ವರ್ಷದಿಂದ ನಾನು ಕರೆದಾಗಲೇ ನೀವು ಬಂದಿರೋದು ಸುದ್ದಿ ಟಿವಿಗೆ. ನಿಮ್ಮ ಜಿಗಿರಿ ದೋಸ್ತ್ ವಿಷ್ಣುವರ್ಧನ್ ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ರ? ಮಿಸ್ ಮಾಡ್ಕೋತಾಗಿದ್ದ ಅಂತ ಕೇಳೋದೇ ಸರಿ ಇಲ್ಲ ನನಗೆ. ಯಾಕೆಂದರೆ ಅವನೊಂದು ನಾನೊಂದು ಅವನಿಲ್ಲದೆ ನನಗೆ ನಿಮಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ 3 ದಿನ ಕೂತಿದ್ದ ಕನ್ಸಲ್ಲಿ ಬಂದೇ ಬರ್ತಾನೆ. ಪ್ರತಿ ನಿಮಿಷವೂ ನನಗೆ ಹೃದಯದಲ್ಲಿ ಇದ್ದೇ ಇದ್ದಾನೆ ಅವನು. ಅವನು ನನಗೆ ಸ್ನೇಹಿತನಾಗಿದ್ದನೋ, ಅಣ್ಣನಾಗಿದ್ದನೋ, ತಮ್ಮನಾಗಿದ್ದನೋ, ಏನಾಗಿದ್ದನೋ ಗೊತ್ತಿಲ್ಲ. ಅವನಿದ್ದೇ ದ್ವಾರಕಿ ಚಿತ್ರ ಇದೆ. ನಾನೇನಾದರೂ ಒಂದು 50 ಪಿಕ್ಚರ್ಗಳು ಮಾಡಲಿ ಅಂತಂದರೆ ಅದು ಕಾರಣವೇ ಬೆಸ್ಟ್ ಮಾಡ. ಅವನಿಟ್ಟ ಒಂದು 19 ಪಿಕ್ಚರ್ ಮಾಡಿದ್ದೀನಿ ನಾನು. ಸೊ ನನ್ನ ಉಸಿರಲ್ಲೇ ಅವನಿದ್ದಾನೆ, ಅವನಿಲ್ಲದೆ ನಾನು ಇಲ್ಲವೇ ಇಲ್ಲ. ಇಟ್ ಈಸ್ ಸೋ ಡಿಫಿಕಲ್ಟ್. ಮತ್ತು ಮಧ್ಯದಲ್ಲಿ ಸಮಯನೂ ಕ್ಲಾಶ್ ಅದೆಲ್ಲ ಬೇಕಾದಷ್ಟು ಸತ್ಯ ಆಗಿದೆ. ಅದನ್ನೆಲ್ಲ ಯಾವುದು ಅದು ಸುಮ್ಮನೆ ಬರ್ತಾ ಇತ್ತು ಹೋಗ್ತಾ ಇತ್ತು ಅಷ್ಟೇ. ಆದರೆ ಅವೆಲ್ಲರೂ ಸಂತೋಷವಾಗಿದೆ. ಪ್ರತಿ ಸಲ ನಾವು ಮನಸ್ತಾಪ ಮಾಡ್ತಾಗಲೂ ಒಂದೊಂದು ಸೂಪರ್ ಹಿಟ್ ಸಿನಿಮಾಗಳು ಕೊಡ್ತೀವಿ. ಅದರಿಂದ ಅದು ಒಂದು ಪ್ಲಸ್ ಪಾಯಿಂಟ್ ನಮಗೆ. ಅದು ನನಗೆ ಯಾವತ್ತೂ ಮನಸ್ಸಲ್ಲಿಲ್ಲ. ಅವನು ಬಿಟ್ಟಿರೋದು ಭಾಳ ಕಷ್ಟವಾಗಿದೆ ನನಗೆ, ಭಾಳ ನೋವಾಗಿದೆ ನನಗೆ. ವಿಷ್ಣುವರ್ಧನ್ ದ್ವಾರಕಿ ಜೋಡಿ ಅತ್ಯಂತ ಜನಪ್ರಿಯವಾದಿತ್ತು. ಆಮೇಲೆ ನನ್ನ ವಿಷಯದಲ್ಲಿ ಭಾಳ ಪ್ರೀತಿಯಿಂದ ಇದ್ದವನು. ಹೇಳ್ತಾನೆ ಹಿಂದಿನ ರಾಮಾಯಣ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ. ಅವನು ಮಾಡೋ ಸಿನಿಮಾ ಅಲ್ಲ, ಅವನು ಕೇಳಿದ ಅದರಲ್ಲಿ ಡ್ಯೂಯೆಟ್ ಇಲ್ಲ, ಹೀರೋಯಿನ್ ಇಲ್ಲ, ಫೈಟ್ ಇಲ್ಲ, ಏನೂ ಇಲ್ಲ. ಅವನಿಗೆ ಸಾಹಸ ಸಿಂಹ ಅಂತ ಸಿನಿಮಾ ಮಾಡ್ತಿದ್ದ ಹೀರೋ ಅವನು. ಅವನ ಕೈ ಹಿಂದಿನ ರಾಮಾಯಣ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು, ಚಿಕ್ಕಪ್ಪನ ಪಾಠ. ಸೂಪರ್ ಡೂಪರ್ ಹಿಟ್ ಅಂತ ಆಗಲೇ ಹೇಳಿದೆ ನಾನು. ಅತ್ಯಂತ ಜನಪ್ರಿಯವಾದ ಸಿನಿಮಾ ಆಯಿತು. ಒಂದು ದಿವಸ ನನಗೆ ಅವನು ಏನು ಸಿನಿಮಾ ಮಾಡ್ತಾ ಇದ್ದೆ ಅದು ಅದಕ್ಕೆ ನೀನು ಒಳ್ಳೆ ಕಥೆನ ನಾನು ಮಾಡ್ಬೋದಾ ಒಂದು ದಿವಸ ಕೇಳ್ದವನಲ್ಲ ಗಣೇಶ್ ಕಾಸರಗೋಡು. ಹಿ ವಾಸ್ ಸೋ ಸಿಂಪಲ್, ಹಿ ವಾಸ್ ಸೋ ಫೈನ್. ನನಗೆ ನನ್ನವನು ಅವನು, ನಂದು ಎಷ್ಟೊಂದು ನಂದು, ಅದು ನನ್ನದು, ನನ್ನ ಹೃದಯದಲ್ಲಿ ಇರೋದು. ನನ್ನ ಬಿಟ್ಟು ಎಲ್ಲೂ ಹೋಗ್ಕೊಡ್ದು ಅವನು. ಯಾಕೆಂದರೆ ಅಷ್ಟು ಆಸೆ ಪಟ್ಟು ನೋಡಿ ಪುಟ್ಟಣ್ಣನಿಗೆ ತೊಡೆ ಮೇಲೆ ನೋಡಿದೆ ಪಠಾಣ ಅಂತ. ನಾಗರಾವು ನೋಡಿದ ದಿವಸ ನಾಗರಾವು, ನಾನು, ಪುಟ್ಟಣ್ಣ, ವೀರಾಸ್ವಾಮಿ 3 ಜನ ಕುತ್ಕೊಂಡು ಮಡ್ರಾಸ್ ಅಫೇರ್ ಥಿಯೇಟರ್ ನೋಡಿದೆ. ವಿಷ್ಣುವರ್ಧನ್ ನೋಡಿದೆ, ಪುಟ್ಟಣ್ಣ ತೊಡೆ ಮೇಲೆ ನೋಡಿದೆ. ಒಳ್ಳೆ ಹೀರೋ ಕೊಟ್ಟು ಕೊನೆಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸೊಗಸಾದ ಹೀರೋ ಕೊಟ್ಟು ಖಂಡಿತವಾಗಲು ಅವನನ್ನು ನಾನು ನಿನ್ನ ಪರ್ಮಿಷನ್ ಇದ್ದರೆ ಯೂಸ್ ಮಾಡ್ಕೊತೀನಿ ಅಂತ ಆವಾಗ ಪುಟ್ಟಣ್ಣಿಗೆ ತಮಾಷೆ ಮಾಡಿಬಿಟ್ಟು ನಾನು. ಅದು ನಿಜವಾಯಿತು. ಒಳ್ಳೊಳ್ಳೆ ಚಿತ್ರಗಳನ್ನು ಪಾತ್ರ ಮಾಡ್ದ ವಿಷ್ಣುವರ್ಧನ್. ನನ್ನ ಸಿನಿಮಾ ಅಂತಲೇ ಅಲ್ಲ, ಬೇಕಾದಷ್ಟು ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರವನ್ನು ಮಾಡ್ದವನು ವಿಷ್ಣುವರ್ಧನ್. ಐ ಮಿಸ್ ಇಟ್. ಅದಕ್ಕೆ ಅದು ಕೇಳೋದು ತಪ್ಪು ಗಣೇಶ್ ಕಾಸರಗೋಡು. ಅವನಿಲ್ಲದೆ ನಾನಿಲ್ಲ. ಎಷ್ಟು ನೆನೆಸ್ಕೊಡ್ತಾನೆ, ಎಷ್ಟು ಕನ್ಸರ್ನ್ ಬರೋದು ನನಗೆ. ಪ್ರತಿ 3 ದಿನಕ್ಕೊಂದ್ಸರಿ ಅವ್ನು ಬರ್ತಾಯಿದ್ರೆ ನಾನು ಸರಿಯೇ ಹೋಗಲ್ಲ. ಒಂದು ಕನಸು ಹೇಳಿ ಅಂತ ಏನು ಮಾತಾಡ್ತಾರೆ? ಶೂಟಿಂಗ್ಗಳು, ಅದೇ ಶೂಟಿಂಗ್ಗಳು ಮಾಡ್ತಾ ಇರೋದು,
ನನ್ನ ಅಟ್ಟಿಸ್ಕೊಂಡ್ಬರೋದು, ರನ್ನಿಂಗ್ ರೇಸು, ಏನೇನೋ ಬಿಡ್ತಾ ಇರ್ತೇವೆ ಒಂದೊಂದ್ಸತಿ ಮಧ್ಯಾಹ್ನ ಹೊತ್ತು ಬಂದ್ಬಿಡುತ್ತೆ. ರಾತ್ರಿ ಹೊತ್ತು ಕನ್ಸು ಬಿಡೋ ಸರಿ, ಮಧ್ಯಾಹ್ನ ಹೊತ್ತು ಬಂದ್ಬಿಡುತ್ತೆ. ಯಾವ ಪ್ರಶ್ನೆಗೂ ಜಗ್ಗದ ಕುಗ್ಗದ ನಮ್ಮ ದ್ವಾರಕೀಶ್ ಅವರು ಸ್ವಲ್ಪ ನಾವು ತರಲೆ ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಸರ್, ರಾಜ್ಕುಮಾರ್ ವಿರುದ್ಧ ವಿಷ್ಣುವರ್ಧನ್ ಬಿಟ್ರಿ ಅಂತ ಒಂದು ಮಾತು ಬಂದಿತ್ತು ನಮ್ಮ ಕಾಲದಲ್ಲಿ. ಸುಳ್ಳು. ಇನ್ನೊಂದು ಹೇಳ್ತೀನಿ ಕಾಸುಗಳವ್ರೆ, ನಾನು ಆಮೇಲೆ ಮೇಕೆ ಹೌದು, ಆ ಸಿನಿಮಾ ಮಾಡಿ ರಾಜ್ಕುಮಾರು ಭಾಳ ಬಿಸಿ. ರಾಜ್ಕುಮಾರ್ ಡೇಟು ನಿಮಗೆ ತಿಳಿದಂಗೆ ಅಷ್ಟು ಸುಲಭವಾಗಿ ಸಿಕ್ಕರೆ ಆಗಿದೆ. ರಾಜ್ಕುಮಾರ್ ಡೇಟ್ ಅಂದರೆ ಗೋಲ್ಡ್. ರಾಜ್ಕುಮಾರ್ ಡೇಟ್ ಸಿಕ್ಬಿಡ್ತು ಅಂದರೆ ಅದಕ್ಕಿಂತ ಖುಷಿಯಾದ ಸಮಾಚಾರವಿಲ್ಲ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿನಲ್ಲಿ ಒನ್ ಆ್ಯಂಡ್ ದಿ ಓನ್ಲಿ ಸೋಲೋ ಹೀರೋ ಅಂದರೆ ರಾಜ್ಕುಮಾರ್. ಮೇಲೆ ಜುಮ್ಮನ್ ತಿನ್ನಲಿ ಇಟ್ ವಾಸ್ ಸೋ ಗ್ರೇಟ್. ಅವ್ರು ನನಗೆ ಸಿಗ್ತಾ ಇರಲಿಲ್ಲ. ನಾನು ಐ ಆಮ್ ಎ ಫಿಲಮ್ ಮೇಕರ್, ನಾನು ಸಿನಿಮಾ ಮಾಡಿ ಎಲ್ಲಿ ಹೋಗಲಿ, ನನಗೊಬ್ಬ ಹೀರೋ ಬೇಕೋ ಇಲ್ಲೋ, ನಾನು ಹೀರೋ ಎಲ್ಲ ಪಾತ್ರ ಮಾಡೋಕ್ಕಾಗಲ್ಲ. ನಾನು ಎಷ್ಟು ಪಿಕ್ಚರ್ ಕುಳ್ಳಾಗಿದೆ ಅಂತ ತೆಗೀಲಿ, ಎಷ್ಟು ಪಿಕ್ಚರ್ ಕುಳ್ಳಿ ಅಂತ ತೆಗೀಲಿ, ಎಲ್ಲೋ ಒಂದು ಲಿಮಿಟೇಷನ್ ಇದೆ ನನಗೆ. ನಾನೊಬ್ಬ ಕಮಿಡಿಯನ್, ನಾನು ಐ ಕೆನಾಟ್ ಕಂಪೇರ್ ಮೈ ಸೆಲ್ಫ್ ವಿತ್ ಬಿಗ್ ಹೀರೋಸ್. ನನ್ನದೇ ಆದ ಚೌಕಟ್ಟಿದೆ, ಅದರಲ್ಲಿ ಯೋಗ್ಯತೆಯಾಗಿ ನನ್ನ ಇತಿಮಿತಿನ ತಿಳ್ಕೊಂಡು ನಾವು ಪಾತ್ರ ಮಾಡಬೇಕು. ಎಷ್ಟು ಪಿಕ್ಚರ್ ಅಂತ ಮಾಡೋಕ್ಕಾಗುತ್ತೆ, ನನಗೊಬ್ಬ ಹೀರೋ ಬೇಕಾಗಿತ್ತು. ಆ ಸಮಯದಲ್ಲಿ ವಿಷ್ಣುವರ್ಧನ್ ಬಂದ, ಅದನ್ನು ಉಪಯೋಗಿಸ್ಕೊಂಡೆ ನಾನು. ಅದಕ್ಕೆ ನೀವು ಹೇಳೋದು ಸರಿನೋ ತಪ್ಪೋ ನಾನು ಒಪ್ಪಲ್ಲ. ನಾನು ಸಿನಿಮಾ ಮಾಡಬೇಕು, ಸಿನಿಮಾ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ಐ ವಾಸ್ ವೆಲ್ಕಮಿಂಗ್ ರಾಜ್ಕುಮಾರ್ ಡೇಟ್ ಕೇಳ್ತಾನೆ ಇರೋದನ್ನ. ವಿಷ್ಣುವರ್ಧನ್ ಪಿಕ್ಚರ್ ಮಾಡ್ತಾ ಇದ್ರು ಅಂದರೆ ಮದ್ರಾಸಲ್ಲಿ ಇದ್ದಾಗ ಪಾರ್ವತಮ್ಮನ 10 ಸತಿ ಕೇಳಿ ನನಗೊಂದು ಡೇಟ್ ಕೊಡಿ, ನನಗೊಂದು ಡೇಟ್ ಕೊಡಿ. ಯಾವುದು ಮೇಯರ್ ಮುತ್ತಣ ಆದ್ಮೇಲೆ? ಮೇಯರ್ ಮುತ್ತಣ ಆದ್ಮೇಲೆ ಭಾಗ್ಯವಂತರು ಮಾಡೋಣ. 5 ವರ್ಷ ಆದ್ಮೇಲೆ ಭಾಗ್ಯವಂತರು ಮಾಡಿ ಸೂಪರ್. ಅದಾದ್ಮೇಲೆ ಮತ್ತೆ ಸಿನಿಮಾ ಮಾಡಿಲ್ಲ ನಾನು ರಾಜ್ಕುಮಾರ್ ಜೊತೆ. ಸೊ ನನಗೊಬ್ಬ ಹೀರೋ ಬೇಕಾಗಿತ್ತು. ಅದಕ್ಕೆ ತಕ್ಕಂಗೆ ನಾಗರಾವ್ ಬಂತು, ನಾಗರಾವ್ನಿಂದ ವಿಷ್ಣುವರ್ಧನ್ ದೊಡ್ಡ ಹೀರೋ ಆದ. ಸೊ ನಾನು ಉಪಯೋಗಿಸ್ಕೊಂಡೆ ಅಷ್ಟೇ ಹೊರತು ನಿಜವಾದ ಕಾರಣ, ಸತ್ಯವಾದ ಕಾರಣ, ಸತ್ಯವಾದ ಇನ್ನೇನಿಲ್ಲ ಅಷ್ಟೇ ಹೊರತು ಅದರಲ್ಲಿ ರಾಜ್ಕುಮಾರ್ ಏನು ಎಷ್ಟಾಗ್ತದೆ ಸಾಧ್ಯತೆ ಇರೋದು ವೇರಿ ರಾಜ್ಕುಮಾರ್ ಅದೇನು ಸಾಮಾನ್ಯವಾದ. ಅದನ್ನು ಏನು ಎಷ್ಟು ಹೇಳೋದು. ಇನ್ನೊಂದು ಮಾತು ಹೇಳ್ತೀನಿ, ರಾಜ್ಕುಮಾರ್ ನರಸಿಂಹರಾಜು ಮೋಸ್ಟ್ ಫೇಮಸ್ ಕಾಮಿಡಿ ಪ್ಲೇಯರ್. ರಾಜ್ಕುಮಾರ್ ನರಸಿಂಹರಾಜು ಬಿಟ್ಟ ಮೇಲೆ ರಾಜ್ಕುಮಾರ್ ದ್ವಾರಕೀಶ್ ಪ್ಲೇಯರ್ ವಾಸ್ ಆಲ್ಸೋ ಸಕ್ಸಸ್ಫುಲ್. ಒಂದು ಮಾತಿತ್ತಲ್ಲ, ನರಸಿಂಹರಾಜು ಡೇಟ್ ಫಸ್ಟ್ ತಿಳ್ಕೊಂಡು ರಾಜ್ಕುಮಾರ್ ಅವರು ಅದಕ್ಕೆ ಸೆಟ್ ಮಾಡ್ಕೊಳ್ತಾ ಇದ್ರು ಅಂತ ಒಂದು ಮಾತಿತ್ತು. ಅದಲ್ಲ, ಅದಕ್ಕೊಂದು ಕತೆ ಇದೆ. ಯಾರಾದರೂ ಕನ್ನಡ ಸಿನಿಮಾ ಮಾಡಬೇಕು ಅಂತ ಬೆಂಗಳೂರಲ್ಲಿ ಡಿಸೈಡ್ ಮಾಡಿದರೆ, ಕಾರ್ ಹಾಕ್ಕೊಂಡು ಹೊರಟ್ರೆ ಮೊದಲು ಕಾರು ನರಸಿಂಹರಾಜು ಮನೆಗೆ ಹೋಗೋದು. ನರಸಿಂಹರಾಜು ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಸ್ಟಾರ್ ಕ್ಯಾಸ್ಟು ಫೈನಲೈಸ್ ಮಾಡೋದು. ಮೊದಲು ನರಸಿಂಹರಾಜು ಡೇಟ್ ಬೇಕಾಗಿತ್ತು. ನಿಮ್ಗೆ ಇಷ್ಟೆಲ್ಲ ಯಾಕೆ? ನನ್ನ ಕಾಲದಲ್ಲಿ ನನಗೇನು ನನ್ನ ಹತ್ರನೇ ಬರೋರು ಬಂದರು. ನನ್ನ ಕೇಳೋರು ಯಾರಿಗೆ ಹಾಕೋದು ಅದಕ್ಕೆ ಯಾರು ಹಾಕೋಣ. ನನಗೆ ಹಂಗಿರ್ಬೇಕಾದ್ರೆ ನರಸಿಂಹರಾಜು ಹೇಳ್ಬೇಕಾ ಎಕ್ಸ್ಟ್ರಾರ್ಡಿನರಿ. ನಾನೊಂದು ಸಿನಿಮಾ ಮಾಡಿದೆ, ಮಮತೆ ಬಂದನ ಅಂತ. ವೀನಸ್ ಮೂವೀಸ್ ಅಂತ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಇತ್ತು. ಅವ್ರು ಮೊದಲು ನನಗೆ ಹೇಳಿದ್ದು ನರಸಿಂಹರಾಜು ಪೋಡಪ್ಪ ಅಂತಾನೆ, ನರಸಿಂಹರಾಜು ಇಲ್ಲೇನ ಪಡ ಬೇಡ ಅಂತ ನನಗೆ ಆ ದೊಡ್ಡ ಡಿಸ್ಟ್ರಿಬ್ಯೂಟ್ ಹೇಳ್ತೀನಿ, ಇನ್ನೂ ಕಿವಿಲಿದೆ ನನಗೆ. ನರಸಿಂಹರಾಜು ಇಸ್ ಸೋ ಫೇಮಸ್. ನಾನು ಐ ಆಮ್ ಎ ಗ್ರೇಟ್ ಫ್ಯಾನ್ ಆಫ್ ನರಸಿಂಹರಾಜು. ಸ್ಕೂಲ್ ಮಾಸ್ಟರ್ ಪಿಕ್ಚರಲ್ಲಿ ನರಸಿಂಹರಾಜುಗೋಸ್ಕರ ಒಂದು 10 ಸತಿ ನೋಡಿದ ಆ ಪಿಕ್ಚರ್. ನರಸಿಂಹರಾಜು ಇಲ್ಲಂದರೆ ಕನ್ನಡ ಸಿನಿಮಾ ಇಲ್ಲ. ಅಂತ ಗ್ರೇಟೆಸ್ಟ್ ಆ್ಯಕ್ಟರ್. ಎಲ್ಲ ಹೀರೋಗಳ ಜೊತೆಲೂ ನರಸಿಂಹರಾಜನೇ ಅಷ್ಟು ಫೇಮಸ್. ನರಸಿಂಹರಾಜ್ ಜೊತೆ ಕನ್ನಡ ಸಿನಿಮಾ ಇತ್ತು ಅಲ್ಲ. ಮೊದಲು ಅದನ್ನೇ ನಾನು ಹೇಳ್ತಾ ಇರೋದು, ನರಸಿಂಹರಾಜು ಅವರ ಡೇಟ್ ತಗೊಂಡು ಮತ್ತೆ ಉಳಿದ ನಾಯಕ ನಾಯಕಿಯರನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ. ಹೌದಾ? ನಿಜ, ಖಂಡಿತವಾದ ಮಾತು. ನಾನೇ ಮಾಡಿದೆ. ನಾನೇ ಮಮತೆ ಬಂದನ ಅಂತ ಒಂದು ಸಿನಿಮಾ ಮಾಡಿದೆ. ನಾನು ಡಿಸ್ಟ್ರಿಬ್ಯೂಟರ್ ಬಂದು ಹೇಳಿದ್ದೆ ನರಸಿಂಹರಾಜು ಹಾಕೋದು. ಹಿಂದೆಲ್ಲ ಮುಂದೆಲ್ಲ ಎಲ್ಲ ಸ್ವಲ್ಪ ಹೇಳ್ಬೋದೇನಾದ್ರು? ಅದು ನಿಮ್ಮ ಇಡೀ ಲೈಫಿಗೆ ಒಂದು ಮುಕ್ತಪ್ರಾಯ. ಆಪ್ತ ಮಿತ್ರ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಂತೆ ವಿಷ್ಣುವರ್ಧನ್. ಯಾಕೆಂದರೆ ಕಥೆನ ಇಷ್ಟಪಟ್ಟಿದ್ದವರು. ಸೊ ದಿ ಫಸ್ಟ್ ಕ್ರೆಡಿಟ್ ಗೋಸ್ ಟು ವಿಷ್ಣುವರ್ಧನ್. ಆಮೇಲೆ ನಾನು ಕಷ್ಟದಿದ್ದೆ. ನಾನು ಸತ್ಯ ಹೇಳ್ಬಿಡ್ತೀನಿ, ಸತ್ಯನ ಹೇಳ್ತಾ ಇಲ್ಲ. ನಾವು ಬ್ರೈಟ್ ಆಗಿಲ್ಲ. ನಾವು ಐ ವಾಸ್ ಇನ್ ಡೋಲ್ ಡ್ರಮ್ಸ್. ಭಾಳ ಕಷ್ಟದಿದ್ವಿ ನಾವು. ಸೊ ಯೋಗನಿಗೆ ಹೇಳಿದೆ, ಯೋಗನ ವಿಷ್ಣುವರ್ಧನ್ ಒಂದು ಡೇಟ್ ಕೇಳು ಅಂತ. ವಿ ಟ್ರೈಡ್. ಆಮೇಲೆ ನಾನು ಜ್ಞಾಪಿಸ್ಕೋಬೇಕಾದ್ದು
ಚಿನ್ನೇಗೌಡರು ಸುಬ್ರಹ್ಮಣ್ಯಂ ಅಂತ ದೊಡ್ಡ ಡಿಸ್ಟ್ರಿಬ್ಯೂಟರ್ಸು ಇನ್ ಬ್ಯಾಂಗ್ಳೂರು, ಓಕೆ. ದೊಡ್ಡ ಫೈನಾನ್ಷಿಯರ್ಸ್. ಅವ್ರಿಗೆ ತಮಾಷೆ ಮಾಡಿದೆ ನಾನು ಯಾವಾಗಲೂ ಸಿಕ್ಕಿದೆ. ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅಂತ ನನಗೆ, ಯಾಕೆ ನಾನು ಯಾವಾಗ ದುಡ್ಡು ಕೊಟ್ಟಿದ್ದಿಲ್ಲ. ಅವ್ರಿಗೆ ಆ ಚುನಾಯಿಸಿ ಅವ್ರಿಗೆಲ್ಲೋ ಮನಸ್ಸಲ್ಲಿ ಬಂತು, ದ್ವಾರಕೀಶ್ ಅವ್ರಿಗೆ ಏನಾರು ಮಾಡಬೇಕು ನಾವು. ಅದರಿಂದ ಚಿನ್ನೇಗೌಡರು ಸುಬ್ರಹ್ಮಣ್ಯ ಇಬ್ಬರು ದ್ವಾರಕೀಶ್ ವಿಷ್ಣುವರ್ಧನ್ ಡೇಟ್ ತೊಗೊಂಡು ನಾವು ಫೈನಾನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಎರಡನೇ ಕ್ರೆಡಿಟು ಅವರಿಬ್ಬರಿಗೆ ಹೋಗುತ್ತೆ. ಮೊದಲು ವಿಷ್ಣುವರ್ಧನ್ಗೆ, ಎರಡನೇದು ಸುಬ್ರಹ್ಮಣ್ಯ ಚಿನ್ನೇಗೌಡ. ಸೊ ಅವರಿಬ್ಬರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಯೋಗಣ್ಣಗೆ ಹೇಳ್ದೆ, ಯೋಗಣ್ಣ ಹೋಗಿ ವಿಷ್ಣುವರ್ಧನ್ಗೆ ಕೇಳಿದೆ, ಈ ಚಿನ್ನೇಗೌಡ ಸುಬ್ರಹ್ಮಣ್ಯಂ ಕೂಡ ವಿಷ್ಣುವರ್ಧನ್ಗೆ ಫೋನ್ ಮಾಡಿ ದ್ವಾರಕೀಶ್ ಅವ್ರಿಗೆ ಏನಾದ್ರು ಮಾಡೋಣ, ಏನಾದ್ರು ಡೇಟ್ ಕೊಡಿ ಅಂತ ಹೇಳಿದ್ರು. ಎಲ್ಲ ಅವ್ರಿಗೆ ಮನಸ್ಸು ಬಂತು. ಆಗ ಯಾವುದು ತುಂಬ ಸೋಲು ಬಂತು? ಭಾಳ ಸಿನಿಮಾ ಕಂಟಿನ್ಯೂಸ್ 7-8 ಪಿಕ್ಚರ್ಗಳು ಹೋಗ್ಬಿಡ್ತು ನಾನು. ಸುಮಾರು ಒಂದು 17 ವರ್ಷ ಅಂತ ಹೇಳಿ. ನನ್ನ ಮಕ್ಕಳಿಟ್ಟು ಸಿನಿಮಾ ಮಾಡಿದೆ. ಹಾಂ. 18 ವರ್ಷ ನೋ ಸಕ್ಸಸ್. ಮಾಡಿದ್ದೆಲ್ಲ ಮಿಸ್ ಹೊಡಿತೆ. ಬಟ್ 18 ವರ್ಷ ತಡೀತಲ್ಲ, 18 ಸಿನಿಮಾ ತಡೀತಲ್ಲ. ಅಥವಾ ಸಿನಿಮಾ ಓಡ್ತಾ ಇಲ್ಲ ಅಂತ ನಾನು ಸಿನಿಮಾ ನಿಲ್ಲಿಸ್ತಿಲ್ಲ. ನಾನು ನಿಮ್ಗೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ 1987 ಆಫ್ರಿಕಾದಲ್ಲಿ ಶೀಲಾ ಮಾಡಿದೆ. ರಿಟೈರ್ಡ್ ಆಗ್ಬಿಟ್ಟಿದ್ದಿದ್ರೆ ನಮಗೊಂದು 20 ಲಕ್ಷ ರೆಂಟ್ ಬಂದಿತ್ತು. ಆಫ್ರಿಕಾದಲ್ಲಿ ಶೀಲಾದಿಂದ ಎಲ್ಲ ಸಿನಿಮಾಗಳು ನಾನು ಹೇಳ್ದಂಗೆ ಆಗಲಿಲ್ಲ. ನಾನು ನಿಲ್ಲಿಸ್ತಿಲ್ಲ. ಏನೋ ದೊಡ್ಡ ಫ್ಲಾಪ್ ಆಯಿತು, ಬ್ಯಾಕಪ್ ಮಾಡ್ಕೊಂಬೋಣ, ಈ ತಂಟೆ ಬೇಡ ಅಂತ ಬಿಡಲಿಲ್ಲ. ಎಲ್ಲೋ ಹೊಡಿತೀನಿ ಕಣೆ, ಒಂದು ಯಾವ್ದಾರ ಒಂದು ಒಳ್ಳೆ ಸಕ್ಸಸ್ಸು ಇದ್ದೇ ಇದೆ ಸಿನಿಮಾದಲ್ಲಿ ಅನ್ನೋ ಹಠ ಇತ್ತು ನನಗೆ. ಸೊ ಐ ವಾಸ್ ಮೇಕಿಂಗ್ ಸಿನಿಮಾಸ್. ಸೊ ಸಿನಿಮಾಗಳು ಭಾಳ ಮಿಸ್ ಹೊಡ್ತು ನಾನು, ಅದನ್ನು ತರದೆ. ಅದಾದಮೇಲೆ ಈ ಘಟನೆ ಮಕ್ಕಳಿಟ್ಟು ಸಿನಿಮಾ ಮಾಡಿದೆ, ನಮ್ಮ ಗಿರಿಯಣ್ಣನಿಟ್ಟು ಸಿನಿಮಾ ಮಾಡಿದೆ, ಹಬ್ಬಣ್ಣನಿಟ್ಟು ಸಿನಿಮಾ ಮಾಡಿದೆ. ಅವು ನಮಗೆ ಅಷ್ಟು ಸಕ್ಸಸ್ ಆಗಲಿಲ್ಲ. ಸೊ ಎಲ್ಲವೂ ಒಂದಕ್ಕೊಂದು ಸೇರಿಕೊಂಡು ಬಂತು. ಅದೆಲ್ಲವನ್ನು ತರದೆ ಅವಾಗ ಬಂದಿದ್ದೆ ಆಪ್ತಮಿತ್ರ ಗೆಲೆ ಬ್ರೇಕ್. ಒಂದು ಉತ್ಸಾಹಕ್ಕೆ ಚಾನ್ಸ್ ಮಾಡಿಕೊಡ್ತು. ಅದು ರೈಟ್ಸ್ ಎಲ್ಲ ಆರಾಮಾಗಿ ಸಿಗ್ತಾ? ಆರಾಮಾಗಿ ಸಿಕ್ತು. ಮಣಿಚಿತ್ರತಾಳ ಅಂತ ಒಂದು ಮಲಯಾಳಿ ಪಿಕ್ಚರು. ನಿಜವಾಗ್ಲೂ ಹೇಳಬೇಕು ಅಂದರೆ ಅದನ್ನು ಓಕೆ ಮಾಡಿದ್ದೆ ವಿಷ್ಣುವರ್ಧನ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅಷ್ಟೊಂದು ಆ್ಯಕ್ಷನ್ ಇಲ್ಲ, ನೋ ರೊಮ್ಯಾನ್ಸು, ಎಲ್ಲಿ ಅಂತಾರೆ ಡಿಫ್ರೆಂಟ್ ಸಿನಿಮಾ. ಈ ಲೈಕ್ ನಾವು ಇನ್ನೂ ಚೆನ್ನಾಗಿ ನಮ್ಮ ಜ್ಞಾಪಕ ಇದೆ, ಪಿಕ್ಚರ್ ಶೂಟ್ ನಡೀತಾ ಇತ್ತು ಆಪ್ತಮಿತ್ರ. ಎಲ್ಲರೂ ಕೇಳೋರು ಯಾವ ಥರ ಸೀನು ನೀವು ಆ್ಯಕ್ಟ್ ಮಾಡಿದ್ದು, ಒಳ್ಳೆ ಸೀನ್ ಹೇಳ್ರ ಯಾರಿಗೂ ಹೇಳೋಕ್ಕಾಗ್ತದೆ. ಆ ಸಿನಿಮಾದಲ್ಲಿ ನೋಡಿ ನೀವು ನಾಟ್ ಇವನ್ ಒಂದು ಸೀನ್ ಎತ್ತಿಸಿ ಎಲ್ಲ ಬಿಟ್ಟು ಸೀನ್ಗಳು. ನನಗೆ ಯಾರೂ ಹೇಳಿಲ್ಲ, ಸೌಂದರ್ಯ ಒಬ್ಬರೇ ಹೇಳಿದ್ದು ನನಗೆ. ಸೌಂದರ್ಯ ಹೇಳಿದ್ಲು, ಅಂಕಲ್ ಈ ಸಿನಿಮಾ ಸೂಪರ್ ಡೂಪರ್ ಆಗುತ್ತೆ, ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಅಂತ ಅವಳೊಬ್ಬಳೇ ಹೇಳಿದ್ದು. ಅವಳೊಬ್ಬಳೇ ಇಲ್ಲದೆ ಆ ಸಿನಿಮಾ ಸೂಪರ್ ಇತ್ತು. ಇವಾಗ ದಿ ಓನ್ಲಿ ಗರ್ಲ್ ವಾಸ್ ಫುಲ್ ಕಾನ್ಫಿಡೆನ್ಸ್. ಯಾಕೆಂದರೆ ಅವಳಿಗೆ ಅದು ಮಲಯಾಳ ಹೀರೋಯಿನ್ ಹೇಳಿದ್ದಂತೆ ಅದು ಸೂಪರ್ ಹಿಟ್ ಆಗುತ್ತೆ. ಅವಳು ಕ್ಲೈಮ್ಯಾಕ್ಸ್ ಡ್ಯಾನ್ಸ್ ಮಾಡಿದ ರಾಧಾ ಸಾಂಗ್ ಡ್ಯಾನ್ಸ್ ಮಾಡಿದ ಮೇಲೆ ಶಿ ಇಮ್ಮೆನ್ಸ್ಲಿ ಲೈಕ್ ಇಟ್. ಅವಳು ಹೇಳಿದ್ರಲ್ಲಿ ಅಂಕಲ್ ಈ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಅದರಂತೆ ಆಯಿತು.